ಯಲಹಂಕ ವಿಧಾನಸಭಾ ಕ್ಷೇತ್ರ ಹೆಸರಘಟ್ಟ ಹೋಬಳಿ ಅದ್ದೆ ವಿಶ್ವನಾಥಪುರ ನಿರ್ದೇಶಕರು RSSN ಸಿಂಗನಾಯಕನಹಳ್ಳಿ ಶ್ರೀ ಮಂಜುನಾಥ್ ಎಂ ರವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಜನಪ್ರಿಯ ಶಾಸಕರು ಮತ್ತು ಆಧುನಿಕ ಕೆಂಪೇಗೌಡರ ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ಶಾಸಕ SR ವಿಶ್ವನಾಥ್ ಮತ್ತು ವಾಣಿಶ್ರೀ ವಿಶ್ವನಾಥ್ ಹಾಗೂ ಅಲೋಕ್ ವಿಶ್ವನಾಥ್ ರವರು ಆಗಮಿಸಿ ಶ್ರೀ ಮಂಜುನಾಥ್ ರವರಿಗೆ ಶುಭ ಹಾರೈಸಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳ ನಡುವೆ ಹಾರಾಪೇಟ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಶ್ರೀ ಮಂಜುನಾಥ್ ರವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಅನೇಕ ನನ್ನ ಹಿರಿಯ ಮುಖಂಡರು, ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನೆಚ್ಚಿನ ಅಣ್ಣ, ಅಭಿವೃದ್ಧಿ ಅಧಿಕಾರರು, ಆಧುನಿಕ ಕೆಂಪೇಗೌಡರು, ಭವಿಷ್ಯದ ಸಚಿವರು ಆದಂಥ ನನ್ನ ವಿಶ್ವಣ್ಣವರು ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ನನ್ನ ಮಾತೃಸ್ವರೂಪಿಗಳು ಆದಂಥ ವಾಣಿಶ್ರೀ ಅಕ್ಕ ಅವರು ಬಂದು ಅಭಿನಂದನೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಯುವ ನಾಯಕರಾದ ಅಲೋಕ್ ವಿಶ್ವನಾಥ್ ಅವರು ಕೂಡ ಬಂದು ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಜಯಣ್ಣನವರ ಆದಿಯಾಗಿ BJPಯ ಎಲ್ಲ ಯಲಹಂಕ ಕ್ಷೇತ್ರದ ಹಿರಿಯ ಮುಖಂಡರು ಕೂಡ ಬಂದು ನನಗೆ ಶುಭಾಶಯಗಳನ್ನು ತಿಳಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆ ಆಗಿದ್ದೇನೆ. ಮುಖ್ಯವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ, ನನ್ನ ಎಲ್ಲ ಮುಖಂಡರಿಗೂ ಕೂಡ ಋಣಿಯಾಗಿದ್ದೇನೆ. ಎಲ್ಲ ಕಾರ್ಯಕರ್ತರ ಪ್ರೀತಿ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ನಾನು ಅವರೆಲ್ಲರ ಪ್ರೀತಿಗೆ ಪಾತ್ರವಾಗಿರ್ತೇನೆ. ಇವತ್ತು ನನಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದರಿಂದ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನಾನು ಶಕ್ತಿ ಮೀರಿ ಯಲಹಂಕ ವಿಧಾನಸಭಾ ಕ್ಷೇತ್ರದ BJPಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಎಲ್ಲ ಕಾರ್ಯಕರ್ತರನ್ನು ಕೂಡ ನಾನು ಜೊತೆಯಲ್ಲಿ ಇಟ್ಕೊಂಡು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೂಡ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ಈಗ ಏನು ಬೆಳಗ್ಗಿಂದ ಬಂದು ಅಭಿಮಾನವನ್ನು ಮುಂದೆ ಕೂಡ ಎಲ್ಲರ ಅಭಿಮಾನ ನನ್ನ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ಆಶಿಸ್ತಾ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಿರಿಯ ಮುಖಂಡರು, ಯಲಹಂಕ ಗ್ರಾಮಾಂತರ ಮಂಡಲ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮತ್ತು ರೈತರ ಸೇವಾ ಸಹಕಾರ ಸಂಘ ನಿರ್ದೇಶಕರಾದಂಥ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನು ಬಹಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದರಲ್ಲಿ ಭಾಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಅವರಿಗೆ ಸಹಕಾರವನ್ನು ನಾನು ಕೊಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ SIR ಬಗ್ಗೆ ಯಾವ ರೀತಿ ಇದೆ ಸರ್? SIR ಎಲ್ಲ ಕಡೆನೂ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ನಡೀತಾ ಇಲ್ಲ. ಜನ ಸ್ವಲ್ಪ ನಿರಾಸಕ್ತಿ. ಫಾರಮ್ಗಳನ್ನು ಕೊಟ್ಟಿರೋದ್ರಲ್ಲೂ ಕೂಡ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟವ್ರೆ. 3% ನಾವು ಎನಮರೇಷನ್ ಫಾರಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತೇಳಿ ಅವ್ರ ರೆಕಾರ್ಡಲ್ಲಿ ತೋರಿಸ್ತಾವ್ರೆ. ಅಂದರೆ ಸತ್ತೋರ್ಗೂ ಕೊಟ್ಬಿಟ್ಟಾರೆ ತಗೊಂಡಾಗ ಮೇಲೆ. ಮನೆ ಶಿಫ್ಟ್ ಮಾಡಿದ್ರು ಕೊಟ್ಟದ್ದು ನಮಗೆ ಹುಡ್ಕಾಕ್ ಸಿಗ್ತಾ ಇಲ್ಲ ಅವ್ರಿಗೆ. ಬಹುಶಃ ಇದರಲ್ಲಿ ಈಗಿನ ಆಡಳಿತದ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ನಾವು ನಮ್ಮ BLO 2ಗಳು ಪೊಲಿಟಿಕಲ್ ಪಾರ್ಟಿಯಿಂದ ಮಾಡೋಂಥವ್ರು ಮನೆಗೆ ಹೋದಾಗ ಇನ್ನು ಫಾರಮ್ಗಳೇ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ಇವತ್ತು ಮಹಾ ಅಭಿಯಾನ ಅಂತೇಳಿ ಮಾಡಿ ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ SIR ಫಾರಮ್ಗಳನ್ನು ವಾಪಸ್ ಸಂಗ್ರಹ ಮಾಡಿ ಅದನ್ನು ಫಿಲಪ್ ಮಾಡಿ, ಯಾಕಂದರೆ ಫಿಲಪ್ ಮಾಡೋದು ಸರಿಯಾಗಿ ಮಾಡಬೇಕಲ್ಲ, ಭರ್ತಿ ಮಾಡುವಂಥದ್ದು.
ಅವೆಲ್ಲವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾವ್ರೆ. ಇನ್ನು 10 ದಿನ ಬಾಕಿ ಇದೆ. ಆದರೂ ಕೂಡ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ಕೂಡ ಮೊದಲನೇ ಸ್ಥಾನದಲ್ಲಿದ್ದೀವಿ. ಯಲಹಂಕ ಕ್ಷೇತ್ರ ಏನಿವತ್ತು ಡಿಜಿಟಲೈಸೇಷನ್ ಆಗಿದೆ, ಅದು ವಾಪಸ್ ಹೋಗಿ ಕಂಪ್ಯೂಟರೈಸ್ ಮಾಡಿದ್ದಾರೆ, ಅಪ್ಡೇಟ್ ಮಾಡವ್ರೆ. ಅದರಲ್ಲಿ 47% ಆಗಿದೆ. ಇನ್ನು 53% ಈ 8 ದಿನದಲ್ಲಿ ಮಾಡುವಂಥ ಕೆಲಸನ ಮಾಡಬೇಕಾಗ್ತದೆ. 100% ಹೋಗುವಾಗ ಆಗಲ್ಲ, ಯಾಕಂದರೆ ಸತ್ತವರು ಶಿಫ್ಟಿಂಗ್ ಅವರೆಲ್ಲ ಹೋದರೂ ಕೂಡ ಕನಿಷ್ಠ ಒಂದು 75% ಆದರೂ ಕೂಡ ಫಾರಮ್ಗಳನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಬೇಕು. ನಾವು ಭಾಳ ಸೀರಿಯಸ್ ಆಗಿ ಅದನ್ನು ಪರಿಗಣಿಸಿ ನಿನ್ನೆ ಇವತ್ತು ಪೂರ್ತಿ ಕೆಲಸವನ್ನು ಮಾಡಿದ್ದೀವಿ. ನಾನು ನಿನ್ನೆ ಬೆಳಗ್ಗೆ ಹೋದವನು ರಾತ್ರಿ 8 ಗಂಟೆ ಹೋಗಿದ್ದೆ. ಈಗಲೂ ಕೂಡ ನಾನು ಹೆಸರುಘಟ್ಟ ಮತ್ತು ಯಲಹಂಕ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಯಾವ ರೀತಿ ವಿಶ್ಲೇಷಣೆ ಮಾಡಿದೆ? CJP ಗೆಲುವು ಅಂತೀರಾ ಅಥವಾ ಯಾವ ರೀತಿ ವಿಶ್ಲೇಷಣೆ? ನೀಟು ವಿಚಾರ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಪತ್ರಿಕೆ ಅದು ಲೀಕ್ ಆಗಿ ಮತ್ತೆ ಮರುಪರೀಕ್ಷೆ ಆಯಿತು. ಅದೇ ಸಂದರ್ಭದಲ್ಲಿ CJP ಪಾರ್ಟಿ ಕೂಡ ಬಂತು, ಯುವಕರು. ಅದನ್ನು ಅವರಿಗೆ ಒಂದು ಇಶ್ಯೂ ಬೇಕಾಗಿತ್ತು, ಅದನ್ನು ಕೈಗೆತ್ಕೊಂಡು ಹೋರಾಟವನ್ನು ಮಾಡೋದು. ಆದರೆ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಅವರು ಪರೋಕ್ಷವಾಗಿ ಅಲ್ದಿದ್ರು ಕೂಡ ಹಿಂಭಾಗದಲ್ಲಿ ನಿಂತ್ಕೊಂಡು ಬೆಂಬಲ ಕೊಡ್ತಾ ಇದ್ರು. ಕೊನೆಗೆ ನೇರವಾಗೇ ಬಂದರು ಅವರು. ಹೆಸರಿಗೆ CJP ಆದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೋರಾಟ. SP ಮಮತಾ ಬ್ಯಾನರ್ಜಿ, ಆಪು, ಕಮ್ಯುನಿಸ್ಟು, ಇನ್ಯಾರು ಕೆಲವರು ದೇಶ ತುಗಡೆ ಆಗಬೇಕು ಅಂತಿತ್ತು ಗ್ಯಾಂಗ್ ಇತ್ತು, ಅವರೆಲ್ಲ ಕೂಡ ಸೇರಿದವರು. ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು. ಅವ್ರು ಮಾತಾಡೋದು ರೀತಿಗೆ ನೋಡಿದ್ವಿ. ಪಾರ್ಲಿಮೆಂಟ್ ಹೊಡೆದಾಕ್ತೀವಿ, ನುಗ್ತೀವಿ, ಮೋದಿಯವ್ರನ್ನ ಇಳಿಸ್ಬೇಕು, ಇವೆಲ್ಲ ದೊಡ್ಡ ಷಡ್ಯಂತ್ರದ ಗ್ಯಾಂಗ್ ಕೂಡ ಒಂದು ಜೊತೆಯಲ್ಲಿ ಸೇರ್ಕೊಂಡಿದೆ. ಅನೇಕ ಜನ ಯುವಕರಿಗೆ ನೀಟ್ ವಿಚಾರದ ಬಗ್ಗೆ ಅರಿವಿಲ್ಲ ಅಂದರೂ ಕೂಡ ಹೋರಾಟದಲ್ಲಿ ನುಗ್ಗಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತೆ ಅನ್ನೋ ದೃಷ್ಟಿಯಿಂದ ನುಗ್ತಾ ಇದ್ರು. ಮಂಗಳೂರಲ್ಲಿ ನೋಡಿರ್ಬೋದು, ಮೀನು ಮಾರೋ ವ್ಯಾಪಾರಿ ಕೂಡ ನೀಟ್ ಬಗ್ಗೆ ಹೋರಾಟ ಮಾಡ್ತಾರೆ ಅಂತಂದರೆ ದೊಡ್ಡ ಷಡ್ಯಂತ್ರ ಹೆಂಗೆ ನಡೀತಾ ಇತ್ತು ಅಂತ. ಸೊ ಇದಕ್ಕೆ ಹೊರದೇಶಗಳಿಂದ ಕೂಡ ಇದಕ್ಕೆ ಫಂಡಿಂಗ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಹೋರಾಟಗಾರರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದು. ಹಿಂದೆ ರೈತರ ಹೋರಾಟ ಆದಾಗ ಖಾಲಿಸ್ತಾನದವ್ರು ಏನೇನು ಬೆಂಬಲ ಕೊಟ್ಟಿದ್ರು, ಇವತ್ತು ಕೂಡ ಈ ಹೋರಾಟಕ್ಕೂ ಖಾಲಿಸ್ತಾನದಿಂದ ನಾವು ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಮಾಹಿತಿ ಬಂದಿರತಕ್ಕಂಥದ್ದು. ಇವೆಲ್ಲವನ್ನು ಮನಗೊಂಡು ಪ್ರತಿಷ್ಠೆಯನ್ನು ಬದಿಗಿಟ್ಟು ಪ್ರಧಾನಿಯವರ ಆದೇಶದ ಮೇರೆಗೆ ಪ್ರಧಾನರವರು ಧರ್ಮೇಂದ್ರ ಪ್ರಧಾನರವರು ರಾಜೀನಾಮೆಯನ್ನು ಕೊಟ್ಟವರು. ಅಂದರೆ ನನಗೆ ಅಧಿಕಾರ ಶಾಶ್ವತ ಅಲ್ಲ, ಇವತ್ತು ಈ ವಿದ್ಯಾರ್ಥಿಗಳ ಹೋರಾಟವನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ದೇಶದ್ರೋಹಿ ಶಕ್ತಿಗಳಿಗೆ ಆಸ್ಪದ ಕೊಡಬಾರ್ದು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಅವರೆಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದೆ. ಇವತ್ತು ಆ ಉಪವಾಸವನ್ನು ಕೈ ಬಿಟ್ಟವ್ರೆ. ಈ ಕಾಂಗ್ರೆಸ್ ಅವ್ರಿಗೇನು ಅಂತಂದರೆ ದೇಶವನ್ನು 3 ಭಾಗ ಮಾಡಿದ್ದು ಅವರೇನೆ. ಸ್ವಾತಂತ್ರ್ಯ ತಂದುಕೊಟ್ಟಿದ್ದೀವಿ ಅಂತ ಏನು ಹೇಳ್ತಾರೆ. ಪಾಕಿಸ್ತಾನ ಬಾಂಗ್ಲಾವನ್ನು ನಿರ್ಮಾಣ ಮಾಡಿದವರು ಕೂಡ ಇದೇ ಕಾಂಗ್ರೆಸ್ ಅವರು, ಅದನ್ನು ಹೇಳೋದಿಲ್ಲ ಅವರು. ಎರಡೂ ದೇಶಗಳು ನಮಗೆ ಇವತ್ತು ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರ್ತಕ್ಕಂಥದ್ದು ಸುಳ್ಳೇನಲ್ಲ. ಅನೇಕ ಬಾರಿ ಯುದ್ಧಗಳು ಮಾಡಿದವರು, ಅಶಾಂತಿಯನ್ನು ಮಾಡೋರೆ ನಮ್ಮ ದೇಶದವರು ಕೂಡ ನುಗ್ಗವ್ರೆ. ಇವತ್ತು ಕಾಂಗ್ರೆಸ್ಗೂ ಕೂಡ ಈ ದೇಶ ಒಟ್ಟಾಗಿರಬಾರ್ದು, ಚಿತ್ರ ಆಗಬೇಕು. ಯಾರೇ ಹೋರಾಟ ಮಾಡಿದ್ರು ದೇಶದ ವಿರುದ್ಧವಾಗಿ ಅಲ್ಲಿ ಇವರು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಏನು ತೀರ್ಮಾನ ತಗೊಂಡವರೆ, ಯಾವುದೇ ತಪ್ಪಿಲ್ದಿದ್ರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ನೀಟ್ ಪರೀಕ್ಷೆ ಇರ್ಬೋದು, ಈ ಪರೀಕ್ಷೆಗಳಲ್ಲಿ ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ಭಾಳ ಘೋರವಾದಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ಮಸೂದೆಯನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಲೈಫಲ್ಲಿ ಯಾರು ಕೂಡ ಆ ಥರ ಮಾಡಲ್ಲ. ಯಾಕಂದರೆ 10 ವರ್ಷ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿಗಳ ದಂಡ ಅಂತ ಹೇಳಿದ್ರೆ ಯಾರು ಮುಟ್ಟೋಕೆ ಹೋಗೋದಿಲ್ಲ. ಇದನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ KPSCಯಲ್ಲಿರ್ಬೋದು, ಪೊಲೀಸು ಏನು ಒಂದು ಇಂಟರ್ವ್ಯೂ ನಡೀತು, ಇವತ್ತವರೆಗೂ ಸೆಲೆಕ್ಷನ್ ಆಗಲೇ ಇಲ್ಲ. 10 ಬಾರಿ ಅದು ಲೀಕ್ ಆಗೈತೆ. ಯಾರ್ಯಾರು ಜೈಲು ಕಳಿಸೋರೋ, ಯಾವ್ಯಾವ ಗೃಹ ಸಚಿವರು ರಾಜೀನಾಮೆ ಕೊಟ್ಟವರೋ ಗೊತ್ತಿಲ್ಲ. ಇಲ್ಲೆಲ್ಲ ಕೂಡ ಈ ಥರ ನೀಟ್ ಇರ್ಬೋದು, CETಯಲ್ಲಿ ಕೂಡ ಯಾರೋ ಕೆಲವರು ದುಷ್ಕರ್ಮ ಮಾಡೋಂಥ ಕೆಲಸಕ್ಕೆ ಸರ್ಕಾರಗಳ ಮೇಲೆ ಹೊಣೆ ಆಗ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಆದರೂ ಕೂಡ ಅದರ ನೈತಿಕ ಹೊಣೆಯನ್ನು ಕೊಟ್ಟು ಪ್ರಧಾನಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಧಾನಿಗಳು ಕೂಡ ಭರವಸೆಯನ್ನು ಕೊಟ್ಟವ್ರೆ, ನಾವು ವಿದ್ಯಾರ್ಥಿಗಳ ಜೊತೆಯಲ್ಲಿರ್ತೀವಿ, ಅವರ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡಲ್ತಕ್ಕಂಥ ಒಂದು ದೊಡ್ಡ ಮಾತನ್ನು ಕೂಡ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರ ಮೇಲೆ ಯುವ ಜನತೆಗೆ ವಿಶ್ವಾಸ ಇದೆ. ಈಗ ತಾತ್ಕಾಲಿಕವಾಗಿ ಅದರ ಉಸ್ತುವಾರಿಯನ್ನು ನಮ್ಮ ಕರ್ನಾಟಕದ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಒಬ್ಬ ಸಮರ್ಥ ನಾಯಕರು ಕೂಡ ಹೌದು. ಸೊ ಅವರು ಅದನ್ನು ನಿಭಾಯಿಸ್ತಾರೆ ಅಂತೇಳಿ ಪ್ರಧಾನಿಗಳು ಕೂಡ ಅನಿಸಿರೋದ್ರಿಂದ ಕೊಟ್ಟವ್ರೆ. ಆದರೆ ಮತ್ತೆ ಅದನ್ನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅದಾದಾಗ ಅದು ಬೇರೆಯವ್ರಿಗೆ ಕೊಡ್ಬೋದು. ಅದು ಪ್ರಧಾನಿ ಮಂತ್ರಿಗಳ ವಿವೇಚನೆ ಬಿಟ್ಟಿರ್ತಕ್ಕಂಥ ವಿಚಾರ.
ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ರೆಡ್ಡಿ ಜನಸಂಘದ ರಾಜ್ಯ ನಿರ್ದೇಶಕರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರು, ಸ್ನೇಹಿತರು, ಜನಾನುರಾಗಿಗಳು, ಯುವ ಉತ್ಸಾಹಿಗಳು, ದಾನಿಗಳು, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಶ್ರೀ ಮಂಜುನಾಥ್ ಅದ್ದೆ ವಿಶ್ವನಾಥಪುರ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಧರ್ಮಸ್ಥಳದ ಮಂಜುನಾಥ ನಮ್ಮ ಸ್ನೇಹಿತ ಮಂಜುನಾಥ ರೆಡ್ಡಿಯವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. 24ನೇ ತಾರೀಕು ಶುಕ್ರವಾರ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಹೊನ್ನೇನಹಳ್ಳಿ ರಮಣ ಹೋಟೆಲ್ನಲ್ಲಿ ನಡೀತು. ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಬಹಳ ಅದ್ಭುತವಾಗಿ, ಅಭೂತಪೂರ್ವವಾಗಿ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಯಶಸ್ವಿ ಆಯಿತು. ಆ ಯಶಸ್ವಿಗೆ ಮೂಲ ಕಾರಣ ನಮ್ಮ ಮಂಜುನಾಥ್ ಅವರು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ವಿಶ್ವನಾಥರ ಹುಟ್ಟುಹಬ್ಬವನ್ನು ಆಚರಿಸಿರೋ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕೂಡ ವಿಶ್ವನಾಥ್ ಅವರು, ವಾಣಿಶ್ರೀ ವಿಶ್ವನಾಥ್ ಅವರು, ಅಲೋಕ್ ವಿಶ್ವನಾಥ್ ಅವರು ವಿಶ್ವನಾಥಪುರದ ಮಂಜು ಅವರ ಮನೆಗೆ ಬಂದು ಮಂಜುನಾಥ್ ಅವರನ್ನು ಆಶೀರ್ವಾದ ಮಾಡಿ ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಮಂಜುನಾಥ್ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವದಿಸಿ ಹೊರಟಿದ್ದಾರೆ. ಇವತ್ತು ಮಂಜುನಾಥ್ ಅವರು ಬಂದಂಥ ಕಾರ್ಯಕರ್ತರಿಗೆ ಸಸಿ ನೆಡುವಂಥ ಒಂದು ಅದ್ಭುತವಾದಂಥ ಪರಿಸರ ಸ್ನೇಹಿ ಕಾರ್ಯಕ್ರಮ ಮಾಡಿದ್ದಾರೆ. ಪರಿಸರ ಸ್ನೇಹಿ ಕೂಡ ಮಂಜುನಾಥ್ ಅವರು. ದೇವರು ಭಗವಂತ ಮಂಜುನಾಥ್ ಅವರಿಗೆ ಒಳ್ಳೇದು ಮಾಡಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ. ಈ ವರ್ಷ ಆ ಮಳೆರಾಯ ಯಾಕೋ ನಮ್ಮ ಮೇಲೆ ಮುಂಚ್ಕೊಂಡಿದ್ದಾನೆ. ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ, ಈ ವರ್ಷ ಜೋರಾಗಿ ಮಳೆ ಬಂದು ಕೆರೆ ಕುಂಟೆಗಳು ಎಲ್ಲ ತುಂಬಿ ರೈತರಿಗೆ ಅನುಕೂಲ ಆಗಲಿ, ರೈತರ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ಬರಾದಂಥ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭ ದಿನ. ನಮ್ಮ ಭಾರತೀಯರಿಗೆ ಸಂತೋಷದ ದಿನ. ಹಾಗೆ ನಮ್ಮ ಅದ್ದೆ ಮಂಜಣ್ಣವರು ಹುಟ್ಟುಹಬ್ಬ ಸಹ ನಂದು ಸಹ. ಸೊ ಆದ್ದರಿಂದ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹಾರೈಸ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನೋಡಿದೆ ಜನಗಳು ಆ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ ಮಂಜಣ್ಣು. ಆ ದೇವರು ಇನ್ನೂ ಒಳ್ಳೇದಾಗಲಿ, ಮುಂದಕ್ಕೆ ಅವರು ಯಶಸ್ವಿ ಆಗಲಿ ರಾಜಕೀಯದಲ್ಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಶಾಸಕರ ಒಂದು ಬೆಂಬಲ ಕೂಡ, ನಮಗೆ ಬಲ ಕೂಡ ಇದೆ. ಅವರು ಕೂಡ ವಿಶ್ ಮಾಡಿದ್ರು ಬೆಳಗ್ಗೆ. ಮಂಜಣ್ಣಗೂ ಸಹ ಈಗ ಬಂದು ಹಾರೈಸಿ ಹೋಗಿದ್ದಾರೆ. ನಮ್ಮ ಕ್ಷೇತ್ರದ ಜನಗಳು ಇದೇ ರೀತಿ ಒಂದು ಅವರ ಸಹಕಾರ, ಬೆಂಬಲ ಹಾಗೂ ಪ್ರೀತಿ ಕೊಟ್ಟು ಸದಾ ನಾವು ಕೆಲಸ ಮಾಡೋದಕ್ಕೆ ಆ ದೇವರು ಅನುಗ್ರಹ ಕೊಡಲಿ ಅಂದ್ಬಿಟ್ಟು ನಮ್ಮ ಹಿರಿಯರು ಜಯಣ್ಣು, ನಮ್ಮ ಡಾಕ್ಟ್ರು ಶಶಿಕುಮಾರು, ಎಲ್ಲ ಕೇಶಮೂರ್ತಿ ಅವರು ಎಲ್ಲರೂ ಸಹ ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಭಾಳ ಹಾರೈಸ್ತಾರೆ. ನಮ್ಮ ಪ್ರಶಾಂತ್ ರೆಡ್ಡಿ, ಜಗಣ್ಣು, ನಮ್ಮ ಎಲ್ಲ ಹಿರಿಯರು, ಎಲ್ಲ ಮಹಿಳೆಯರು ಕೂಡ ಮಂಜಣ್ಣನಿಗೆ ಸಾಕಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ವಿಶ್ ಮಾಡ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಉತ್ತಮವಾಗಿ ನಡೀತಾ ಇದೆ. ಇದೇ ರೀತಿ ನಮ್ಮ ಕ್ಷೇತ್ರ ನಮ್ಮ MLA ಅವರಿಂದ ಅಭಿವೃದ್ಧಿ ಹೊಂದಲಿ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿ ನಿಂತ್ಕೊಂತೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ, ಸುಭದ್ರ ನಾಯಕ ಅಂತಲೇ ಹೇಳ್ಬೋದು. ಅವರ ಒಂದು ಈ ಹುಟ್ಟುಹಬ್ಬಕ್ಕೆ ಸಹಸ್ರಾರು, ನೂರಾರು ಜನ ಬಂದು ಹಾರೈಸಿದರೆ ಅವರಿಗೆ ಭಗವಂತ ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ. ಮುಖ್ಯವಾಗಿ ನಮ್ಮ ಸಿಂಗನಾಯಕನಹಳ್ಳಿ ಮೊಮ್ಮಗ, ಅದಕ್ಕೆ ವಿಶೇಷವಾಗಿ ನಮ್ಮ MLA ವಿಶ್ವನಾಥ್ ಸಾಹೇಬರು ಕುಟುಂಬ ಸಮೇತ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅವರಿಗೆ ಜನಾನುರಾಗಿ ಮುಂದೆ ಉನ್ನತವಾದಂಥ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಶಾಂತ